ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. KA ಕೌನ್ಸಿಲಿಂಗ್ ನಲ್ಲಿ ಪ್ರಯಾರಿಟಿ ಲಿಸ್ಟ್ ಹೇಗೆ ಮಾಡ್ಬೇಕಂತ ತುಂಬಾ ಸ್ಟೂಡೆಂಟ್ಸ್ಗೆ ಡೌಟ್ ಇತ್ತು. ಹಾಗೂ ಓನ್ಲಿ KCT ಎಕ್ಸಾಮ್ ಬರ್ದವರು ಹೇಗೆ ಪ್ರಯಾರಿಟಿ ಲಿಸ್ಟ್ ಮಾಡಬೇಕು, ಇಲ್ಲ ನಾನು ಓನ್ಲಿ ಅಗ್ರಿಕಲ್ಚರ್ ಎಕ್ಸಾಮ್ ಬರ್ದಿದ್ದೀನಿ, ನಾನು ಹೇಗೆ ಪ್ರಯಾರಿಟಿ ಲಿಸ್ಟ್ ಮಾಡಬೇಕು. ಕೆಲ ಸ್ಟೂಡೆಂಟ್ಸ್ ಎರಡೂ ಎಕ್ಸಾಮ್ ಬರ್ದಿರ್ತಾರೆ, ಅವರಿಗೆ ಹೇಗೆ ಪ್ರಯಾರಿಟಿ ಲಿಸ್ಟ್ ಮಾಡಬೇಕು. ಇನ್ನು ನೀಟ್ ಎಕ್ಸಾಮ್ ರಿಸಲ್ಟ್ ಇನ್ನೂ ಬಂದಿಲ್ಲ, ಅದಕ್ಕೆ ಲೇಟ್ ಇದೆ. ನೀಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರೋರು ಹೇಗೆ ಪ್ರಯಾರಿಟಿ ಲಿಸ್ಟ್ ಮಾಡಬೇಕು, ಈ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋದಲ್ಲಿ ಈ ಎಲ್ಲಾ ಡೌಟ್ ನ ಸಂಪೂರ್ಣ ಡೀಟೇಲ್ಸ್ ಕೊಡ್ತೀನಿ. ಇನ್ನು ಆಪ್ಷನ್ ಎಂಟ್ರಿ ಹೇಗೆ ಮಾಡ್ಬೇಕಂದ್ರೆ, KA ಕೌನ್ಸಿಲಿಂಗ್ ನಲ್ಲಿ ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆದಾಗ ಅಲ್ಲಿ ನೀವು ನಿಮ್ಗೆ ಯಾವ ಕೋರ್ಸ್ ಬೇಕಂತ ಪ್ರಿಫರೆನ್ಸ್ ಕೊಟ್ಟಿರ್ತೀರಾ. ನೀವು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ನಾನು ಈ ಕೋರ್ಸ್ ಅನ್ನ ತಗೋಬೇಕಂತ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ವೆಟರ್ನರಿ ಕೋರ್ಸ್ ಆಯ್ಕೆ ಮಾಡೋರಿದ್ರೆ ಮೊದಲು 7 ಕಾಲೇಜ್ ಅಂದ್ರೆ ಸೀರಿಯಲ್ ನಂಬರ್ 1 ಇಂದ 7 ವರೆಗೆ ವೆಟರ್ನರಿ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಇನ್ನು ನಿಮ್ಗೇನಾದ್ರೂ ವೆಟರ್ನರಿ ಕಾಲೇಜ್ ಸಿಗೋದು ಸ್ವಲ್ಪ ಡೌಟ್ ಇದ್ರೆ ಅಥವಾ ನಿಮ್ಮ ರ್ಯಾಂಕಿಂಗ್ ಸ್ವಲ್ಪ ಕಡಿಮೆ ಬಂದ್ರೆ ನೀವು ವೆಟರ್ನರಿ ಆದ್ಮೇಲೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಅಗ್ರಿಕಲ್ಚರ್ ಇಷ್ಟ ಇದ್ರೆ ಕಂಟಿನ್ಯೂಯೇಷನ್ ಸೀರಿಯಲ್ ನಂಬರ್ ನಲ್ಲಿ ಅಗ್ರಿಕಲ್ಚರ್ ಕಾಲೇಜಸ್ ಅನ್ನ ಇಟ್ಕೋಬೇಕು. ಅಂದ್ರೆ 1 to 7 ನೀವು ವೆಟರ್ನರಿ ಕಾಲೇಜ್ ಇಟ್ಕೊಂಡ್ರಿ, ಇನ್ನು 7 to ಬಾಕಿ ಏನಿದೆ ಫಾರ್ ಎಕ್ಸಾಂಪಲ್ 15 ತನಕ ನೀವು ಅಗ್ರಿಕಲ್ಚರ್ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಇನ್ನು ನಿಮ್ಗೆ ಅಗ್ರಿಕಲ್ಚರ್ ಇಷ್ಟ ಹಾಗೂ ಇನ್ನು ಬ್ಯಾಕಪ್ ಆಗಿ ನೀವು ಇಂಜಿನಿಯರಿಂಗ್ ಕಾಲೇಜಸ್ ಅನ್ನ ಇಟ್ಕೋಬೇಕು ಅಂತ ಇದ್ರೆ 1 to 7 ವೆಟರ್ನರಿ ಕಾಲೇಜಸ್ ಆಯ್ತು, ಇನ್ನು 7 to 15 ಅಗ್ರಿಕಲ್ಚರ್ ಕಾಲೇಜಸ್ ಆಯ್ತು, ಇನ್ನು 15 ಇಂದ ಒಂದು 25 ತನಕ ಸೀರಿಯಲ್ ನಂಬರ್ ನೀವು ಎಂಜಿನಿಯರಿಂಗ್ ಕಾಲೇಜಸ್ ಅನ್ನ ಇಟ್ಕೋಬೇಕು. ಇಷ್ಟೇ ಕಾಲೇಜ್ ಅಂತ ಇಟ್ಕೊಳ್ಳಕ್ಕೆ ಏನು ರೂಲ್ಸ್ ಇಲ್ಲ. KA ಕೌನ್ಸಿಲಿಂಗ್ ನಲ್ಲಿ ನೀವು ಎಷ್ಟು ಬೇಕಾದ್ರೂ ಕಾಲೇಜಸ್ ಅನ್ನ ಆಡ್ ಮಾಡಬಹುದು ಪ್ರಯಾರಿಟಿ ಲಿಸ್ಟ್ ಅಲ್ಲಿ. ಯಾಕಂದ್ರೆ ಆಮೇಲೆ ಎಡಿಟ್ ಮಾಡೋಕೆ ಅವಕಾಶ ಇರಲ್ಲ. ಆದ ಕಾರಣ ನಿಮ್ಗೆ ಎಷ್ಟು ಕಾಲೇಜಸ್ ಬೇಕು ಅಷ್ಟನ್ನ ಆಡ್ ಮಾಡ್ಕೊಳ್ಳಿ. ನೀವೇನಾದ್ರೂ ನೀಟ್ ಪ್ರಿಪೇರ್ ಆಗ್ತಿದ್ದೀರಾ, ನಮ್ದು ಇನ್ನೂ ಎಕ್ಸಾಮೇ ಆಗಿಲ್ಲ, ನಾವ್ ಹೇಗೆ ಪ್ರಯಾರಿಟಿ ಲಿಸ್ಟ್ ಅನ್ನ ಸೆಟ್ ಮಾಡಬೇಕು ಅಂತ ನೀವು ಕನ್ಫ್ಯೂಸ್ ಆಗಿರ್ತೀರಾ. ನೀವು ಸಿಂಪಲ್ ಆಗಿ ಈ ವರ್ಷ ಇನ್ನು ಸೆಕೆಂಡ್ ರೌಂಡ್ ಅಲ್ಲಿ MBBS ಹಾಗೂ BDS ಆಯುಷ್ ಈ ರೀತಿ ಕೋರ್ಸ್ ಅನ್ನ ಕೌನ್ಸಿಲಿಂಗ್ ನಲ್ಲಿ ಬಿಡ್ತಾರೆ. ಆದ್ರೂ ಕೂಡ ನೀವು ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಹಾಗಂತ ನೀವು ಯಾವ್ದು ಕಾಲೇಜ್ ಆಡ್ ಮಾಡ್ಬೇಕಂತ ಕನ್ಫ್ಯೂಸ್ ಇರುತ್ತೆ. ನೀವು ಸಿಂಪಲ್ ಆಗಿ ನಿಮ್ಗೆ MBBS ಆದ ನಂತರ ನೀವೇನು ಪ್ಲಾನ್ ಅಲ್ಲಿ ಇಟ್ಕೊಂಡಿದ್ರಿ, ನಿಮ್ಮ ಪ್ರಿಫರೆನ್ಸ್ ಏನಿತ್ತು. ಫಾರ್ ಎಕ್ಸಾಂಪಲ್ ನಿಮ್ಗ ಫಸ್ಟ್ ಪ್ರಿಫರೆನ್ಸ್ MBBS ಆಗಿತ್ತು, ಇನ್ನು MBBS ಸೆಕೆಂಡ್ ರೌಂಡ್ ಅಲ್ಲಿ ಬರುತ್ತೆ. ಆದ ಕಾರಣ ನೀವು ಸೆಕೆಂಡ್ ಆಪ್ಷನ್ ನಿಮ್ದು ಏನಿತ್ತು, ಫಾರ್ ಎಕ್ಸಾಂಪಲ್ ನಿಮ್ ಸೆಕೆಂಡ್ ಆಪ್ಷನ್ ವೆಟರ್ನರಿ ಇದ್ರೆ ವೆಟರ್ನರಿ ಪ್ರಯಾರಿಟಿ ಲಿಸ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ದೇನಾದ್ರೂ ಪ್ರಯಾರಿಟಿಯಲ್ಲಿ ಅಗ್ರಿಕಲ್ಚರ್ ಇದ್ರೆ MBBS ಆದ್ಮೇಲೆ ಅಗ್ರಿಕಲ್ಚರ್ ಮಾಡ್ಬೇಕು ಅಂತ ನೀವು ಅನ್ಕೊಂಡಿದ್ರೆ ಅಗ್ರಿಕಲ್ಚರ್ ಕೋರ್ಸ್ ಅನ್ನ ಆಡ್ ಮಾಡ್ಕೊಳ್ಳಿ. ನಾನೇನ್ ಮೊದಲನಾಗಿ ಹೇಳಿದ್ದೆ ಅದೇ ರೀತಿ ನೀವು ಸೀರಿಯಲ್ ನಂಬರ್ ಅಲ್ಲಿ ಕಾಲೇಜಸ್ ಅನ್ನ ಆಡ್ ಮಾಡ್ಕೋಬೇಕು. ನಿಮ್ಗೆ ಫಾರ್ ಎಕ್ಸಾಂಪಲ್ ಯಾವ್ದೋ ಕಾಲೇಜ್ ಅಲೌಟ್ ಆಯ್ತು, ನಮ್ಗೆ ಇದು ಬೇಕಾಗಿಲ್ಲ, ನನಗೆ MBBS ಸಿಗುತ್ತೆ, ನನ್ನ ರ್ಯಾಂಕ್ ಚೆನ್ನಾಗಿ ಬಂದಿದೆ ಅಂದ್ರೆ ನೀವು ಸೆಕೆಂಡ್ ರೌಂಡ್ ಅಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ಈ ಕಾಲೇಜ್ ಅನ್ನ ಡಿಲೀಟ್ ಮಾಡ್ಕೊಂಡು ನೀವು MBBS ಕೋರ್ಸ್ ಅನ್ನ ಮತ್ತೆ ಆಡ್ ಮಾಡ್ಕೊಳ್ಳೋ ಅವಕಾಶ ಈ ಸಲ ಕೌನ್ಸಿಲಿಂಗ್ ನಲ್ಲಿ ಬಿಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ ನಾನು KA ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನಾನ್ ಮಾಡಿದಂತ ಪ್ರಯಾರಿಟಿ ಲಿಸ್ಟ್ ಇದರಲ್ಲಿ ನೀವು ನೋಡ್ಬೋದು. ನಾನು KCT ಎಕ್ಸಾಮ್ ಹಾಗೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಎರಡೂ ಎಕ್ಸಾಮ್ ಬರ್ದಿದ್ದೆ. ಇದರಲ್ಲಿ ನಾನು ಪ್ರಯಾರಿಟಿ ಲಿಸ್ಟ್ ಹೇಗೆ ಮಾಡಿದ್ದೀನಿ ಒಂದ್ಸಲ ನೋಡಿ. ಮೊದಲು ನಾನು KCT ಅಲ್ಲಿ ಅಪೇರ್ ಆಗಿದ್ದಾಗ ನನಗೆ KCT ಮುಖಾಂತರ ಬಂದ ರ್ಯಾಂಕ್ ಇಂದ ನಾನು ಪ್ರಯಾರಿಟಿ ಲಿಸ್ಟ್ ಅಲ್ಲಿ ವೆಟರ್ನರಿ ಆಡ್ ಮಾಡಿದ್ದೆ. ಅದಾದ ನಂತರ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಲ್ಲಿ ಬಂದ ರ್ಯಾಂಕ್ ಇಂದ ಮತ್ತೆ ವೆಟರ್ನರಿ ಕೋರ್ಸ್ ಅನ್ನ ಆಡ್ ಮಾಡಿದ್ದೀನಿ. ಅಂದ್ರೆ ಫಸ್ಟ್ 7 ಕಾಲೇಜಸ್ ಏನಿದೆ ವೆಟರ್ನರಿದು ನಾನು KCT ಅಲ್ಲಿ ಬಂದಂತ ರ್ಯಾಂಕ್ ಇಂದ ಮಾಡಿದ್ದೇನೆ. ಅದೇ ಕಾಲೇಜ್ ನೆಕ್ಸ್ಟ್ ಅಂದ್ರೆ 7 to 14 ಮತ್ತೆ ಅದೇ ಕಾಲೇಜಸ್ ಅನ್ನ ಆಡ್ ಮಾಡಿದ್ದೀನಿ. ಇದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಇಂದ ಬಂದಂತ ರ್ಯಾಂಕ್ ಇಂದ. ಇದೇ ರೀತಿ ನಾನು ಅಗ್ರಿಕಲ್ಚರ್ BSc ಅಗ್ರಿಕಲ್ಚರ್ ಕೋರ್ಸ್ ಅನ್ನ ಕೂಡ ಆಡ್ ಮಾಡಿದ್ದೀನಿ ಅದೇ ಕಾಲೇಜಸ್ ಅನ್ನ. ಮೊದಲು KCT ಇಂದ ಬಂದ ರ್ಯಾಂಕ್ ಇಂದ ಆ ಕಾಲೇಜಸ್ ಅನ್ನ ಆಡ್ ಮಾಡಿದ್ದೀನಿ. ಅದಾದ ನಂತರ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಇಂದ ಬಂದಂತ ರ್ಯಾಂಕ್ ಇಂದ ಅವೇ ಕಾಲೇಜ್ ಅನ್ನ ಮತ್ತೆ ಕಂಟಿನ್ಯೂಯೇಷನ್ ಅಲ್ಲಿ ಆಡ್ ಮಾಡಿದ್ದೀನಿ. ಇದೇ ರೀತಿ ನೀವು ಕೂಡ ಎರಡೂ ಎಕ್ಸಾಮ್ ಬಂದ್ರೆ ಈ ರೀತಿ ಮಾಡ್ಬೇಕು. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಗೆ ಇನ್ನೂ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನು ನಿಮ್ಗೆ KA ಕೌನ್ಸಿಲಿಂಗ್ ನಲ್ಲಿ ಆಪ್ಷನ್ ಎಂಟ್ರಿ, ಚಾಯ್ಸ್ ಫಿಲ್ಲಿಂಗ್ ಹಾಗೂ ಪ್ರಯಾರಿಟಿ ಲಿಸ್ಟ್ ಇದೇನಾದ್ರೂ ಡೌಟ್ ಇದ್ರೆ ನಮ್ಮ ಚಾನಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ ನಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಎಲ್ಲಾ ಮಾಹಿತಿಯನ್ನ ಕೊಡ್ತಾ ಇರ್ತೀನಿ.